ನಟಿ ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಚಿನ್ನವನ್ನ ಹೊತ್ತು ತರಲು ರನ್ಯಾ ದುಬೈಗೆ ಹೋದಾಗಲೆಲ್ಲ ಆಕೆಯ ತಂದೆ ಡಿಐಜಿ ರಾಮಚಂದ್ರ ರಾವ್ ಪ್ರೋಟೋಕಾಲ್ನಲ್ಲಿದ್ದ ಅಧಿಕಾರಿಗಳಿಗೆ ಕರೆ ಮಾಡಿ ಮಗಳಿಗೆ ಪ್ರೋಟೋಕಾಲ್ ಕೊಡುವಂತೆ ಸೂಚನೆ ನೀಡ್ತಿದ್ರು ಎನ್ನಲಾಗಿದೆ. ಮಗಳು ವಿಮಾನ ನಿಲ್ದಾಣ ತಲುಪುವ ಮೊದಲೇ ಅಧಿಕಾರಿಗಳಿಗೆ ತಂದೆ ರಾಮಚಂದ್ರ ರಾವ್ ಕರೆ ಮಾಡ್ತಿದ್ರು ಎನ್ನಲಾಗಿದೆ. ನಟಿ ರನ್ಯಾ ರಾವ್ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದ ದಿನ ಕಾನ್ಸ್ಟೇಬಲ್ ಬಸವರಾಜ್ ಪ್ರೋಟೋಕಾಲ್ ನಿರ್ವಹಿಸ್ತಾ ಇದ್ರು. ದುಬೈನಿಂದ ಬರುವಾಗಲೇ ಕಾನ್ಸ್ಟೇಬಲ್ ಬಸವರಾಜ್ಗೆ ಕರೆ ಮಾಡಿದ್ದ ರನ್ಯಾ ರಾವ್ ಟರ್ಮಿನಲ್ 1ಕ್ಕೆ ಬರುವಂತೆ ಹೇಳಿದ್ದಾರೆ. ಇದಕ್ಕೆ ಇಲ್ಲ ಮೇಡಮ್, ಬೇರೆ ಆಫೀಸರ್ ಬರ್ತಿದ್ದಾರೆ, ಅವರನ್ನ ರಿಸೀವ್ ಮಾಡ್ಕೊಳ್ಬೇಕು ಅಂತ ಬಸವರಾಜ್ ಹೇಳಿದ್ದಾರೆ. ಈ ವೇಳೆ ಇಲ್ಲ ನೀವೇ ಬರ್ಬೇಕು, ಇಲ್ಲ ಅಂದ್ರೆ ಅಪ್ಪಾಜಿಗೆ ಹೇಳ್ತೀನಿ ಅಂತ ರನ್ಯಾ ಕಾನ್ಸ್ಟೇಬಲ್ಗೆ ಬೆದರಿಸಿದ್ದಾಳೆ. ಹೀಗೆ ಪ್ರೋಟೋಕಾಲ್ ದುರ್ಬಳಕೆ ಆದ ಬಗ್ಗೆ ಡಿಸಿಪಿ ಸುಚಿತ್ ಮಾಹಿತಿಯನ್ನ ಕಲೆ ಹಾಕಿ ವರದಿಯನ್ನ ಸಿದ್ಧಪಡಿಸಿ ಪೊಲೀಸ್ ಆಯುಕ್ತರಿಗೆ ನೀಡಿದ್ದಾರೆ. ನಟಿ ರನ್ಯಾ ಅಕ್ರಮವಾಗಿ ಚಿನ್ನ ಕಳ್ಳ ಸಾಗಣೆ ಮಾಡುವಾಗ ಪ್ರೋಟೋಕಾಲ್ ದುರ್ಬಳಕೆ ಮಾಡಿದ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ. ಪ್ರಕರಣದ ತನಿಖಾಧಿಕಾರಿಯಾಗಿ ಗೌರವ್ ಗುಪ್ತಾ ಅವರನ್ನ ನೇಮಕ ಮಾಡಲಾಗಿದೆ. ಅಲ್ಲದೆ 1 ವಾರದೊಳಗೆ ತನಿಖಾ ವರದಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಇದರಿಂದ ರನ್ಯಾ ಮಲತಂದೆ ರಾಮಚಂದ್ರ ರಾವ್ಗೂ ವಿಚಾರಣೆಯ ಭೀತಿ ಎದುರಾಗಿದೆ. ರಾಜ್ಯ ಸರ್ಕಾರ ಚಿನ್ನ ಕಳ್ಳಸಾಗಣೆ ಕೇಸ್ನ ತನಿಖೆಯನ್ನ ಸಿಐಡಿಗೆ ವಹಿಸಿ ಆದೇಶಿಸಿದೆ. ಚಿನ್ನ ಕಳ್ಳಸಾಗಣೆ ವೇಳೆ ಪೊಲೀಸರ ಲೋಪದೋಷ ಕಂಡುಬಂದಿದೆ. ರನ್ಯಾ ರಾವ್ ಚಿನ್ನ ಸಾಗಿಸಿದ ಪ್ರಕರಣದಲ್ಲಿ ಪೊಲೀಸರು ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಈ ಹಿನ್ನೆಲೆ ಸತ್ಯಾಸತ್ಯತೆ ತಿಳಿಯಲು ಸರ್ಕಾರ ಸಿಐಡಿ ತನಿಖೆಗೆ ಆದೇಶ ನೀಡಿದೆ. ಇನ್ನು ಪ್ರಕರಣದ ಬಳಿಕವೂ ಪೊಲೀಸ್ ಜೀಪ್ನಲ್ಲಿ ಕರೆತಂದ ಮಾಹಿತಿ ಇದೆ. ರನ್ಯಾ ಪ್ರಕರಣದಲ್ಲಿ ಸರ್ಕಾರವೇ ಭಾಗಿಯಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇದು ಸರ್ಕಾರ ನೆನ್ನೆನೇ ನಾನು ವಿಧಾನಸಭೆಯಲ್ಲಿ ಹೇಳಿದ್ದೀನಿ, ಅವರಿಗೆ ಪೊಲೀಸು ಜೀಪಲ್ಲಿ ಯಾವಾಗೂ ಕರ್ಕೊಂಬರ್ತಾ ಇದ್ದಾರಂತೆ. ಕಳ್ತನ ಮಾಡಿದ ಮೇಲೆ ಪೊಲೀಸ್ ಜೀಪಲ್ಲಿ ಕರ್ಕೊಂಬಂದು ಮನೆಗೆ ಬಿಡ್ತಾ ಇದ್ದಾರಂತೆ. ಅಂದರೆ ಸರ್ಕಾರನೇ ಇದರಲ್ಲಿ ಭಾಗಿಯಾಗಿದೆ ಅನ್ನೋದು ನಮ್ಮ ನೇರ ಆಪಾದನೆ. ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿರುವ 2ನೇ ಆರೋಪಿ ತರುಣ್ ಕೊಂಡಾರು ರಾಜುವೆ ಕಿಂಗ್ ಪಿನ್ ಆಗಿದ್ದಾನೆ. ದುಬೈನಿಂದ ಬೆಂಗಳೂರಿಗೆ ಚಿನ್ನವನ್ನ ತರಿಸ್ತಾ ಇದ್ದಿದ್ದು ತರುಣ್ ಕೊಂಡಾರು ರಾಜುವೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರಿನಿಂದ ಹವಾಲಾ ಮೂಲಕ ದುಬೈಗೆ ಹಣ ಕಳಿಸ್ತಾ ಇದ್ದ ತರುಣ್ ದುಬೈನಲ್ಲಿ ಚಿನ್ನವನ್ನ ಖರೀದಿಸುವುದು, ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನೂ ನೋಡ್ಕೊಳ್ತಾ ಇದ್ದ. ರನ್ಯಾ ರಾವ್ ಐಪಿಎಸ್ ಅಧಿಕಾರಿ ಮಗಳಾಗಿದ್ರಿಂದ ವಿಮಾನ ನಿಲ್ದಾಣದಿಂದ ಹೊರಗೆ ಬರುವುದು ಸುಲಭವಾಗ್ತಿತ್ತು. ಚಿನ್ನ ಸಾಗಿಸಲು ರನ್ಯಾ ರಾವ್ ಸೂಕ್ತ ಅಂತ ತಿಳಿದಿದ್ದ ತರುಣ್ ಆಕೆ ಜೊತೆ ಸೇರಿ ಪ್ಲಾನ್ ಮಾಡಿದ್ದ. ಇನ್ನು ತರುಣ್ ಇಂಪೋರ್ಟ್ ಆಗ್ತಾ ಇದ್ದ ಚಿನ್ನವನ್ನ ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದ ಎನ್ನುವ ಮಾಹಿತಿ ಕಲೆ ಹಾಕಬೇಕಿದೆ. ಇನ್ನು ತರುಣ್ ರನ್ಯಾ ರಾವ್ಗೆ ಮಾಜಿ ಪ್ರಿಯಕರ ಎನ್ನುವ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ತರುಣ್ ರಾಜ್ ರನ್ಯಾ ಜೊತೆ ನಿಕಟ ಸಂಪರ್ಕದಲ್ಲಿದ್ದ. ರನ್ಯಾ ಹಾಗೂ ತರುಣ್ನ ಕೊನೆಯ 4 ನಂಬರ್ ಒಂದೇ ಆಗಿದ್ದು ಇಬ್ಬರು 5707 ನಲ್ಲಿ ಎಂಡ್ ಆಗುವ ನಂಬರ್ ಹೊಂದಿದ್ರು. ಚಿನ್ನದ ಸಮೇತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಜಾಲ ಬಗೆದಷ್ಟು ಬಯಲಾಗ್ತಿದೆ. ಡಿಆರ್ಐ ಅಧಿಕಾರಿಗಳಿಗೆ ನಟಿ ರನ್ಯಾ ಮೇಲೆ ಅನುಮಾನ ಮೂಡಿದ್ದು ಹೇಗೆ ಅನ್ನೋ ಇನ್ಸೈಡ್ ಸ್ಟೋರಿ TV9ಗೆ ಲಭ್ಯವಾಗಿದೆ. ರನ್ಯಾ ಸೀಕ್ರೆಟ್ ಸ್ಮಗ್ಲಿಂಗ್ ದೆಹಲಿ ಅಧಿಕಾರಿಗಳಿಗೆ ಗೊತ್ತಾಗಿದ್ದು ಸ್ವತಃ ರನ್ಯಾ ಪತಿ ಮತ್ತು ಸಚಿವರು ಮತ್ತು ಜ್ಯುವೆಲರ್ಸ್ ವ್ಯಾಪಾರಿಗಳಿಂದ ಎನ್ನಲಾಗ್ತಿದೆ. ಜ್ಯುವೆಲರ್ಸ್ ವ್ಯಾಪಾರಿಗಳ ಜೊತೆ ಕಿರಿಕ್ ಮಾಡಿಕೊಂಡಿದ್ದ ರನ್ಯಾ ಇಬ್ಬರ ನಡುವಿನ ವೈಷಮ್ಯ ಕಾರಣ ಎನ್ನಲಾಗಿದೆ. ಮತ್ತೊಂದೆಡೆ ಮದುವೆಯಾದ 2 ತಿಂಗಳಿಗೆ ಪದೇ ಪದೇ ದುಬೈ ಹಾಗೂ ವಿದೇಶಿ ಪ್ರಯಾಣ ಮಾಡ್ತಿದ್ದ ರನ್ಯಾಳಿಂದ ಪತಿ ರೋಸಿ ಹೋಗಿದ್ರು. ಈ ಕಾರಣದಿಂದಲೇ ಇಬ್ಬರ ನಡುವೆ ಸಂಸಾರದಲ್ಲಿ ಮನಸ್ತಾಪ ಉಂಟಾಗಿತ್ತು. ರನ್ಯಾ ವಿದೇಶ ಓಡಾಟದಿಂದ ದಾಂಪತ್ಯ ಡೈವರ್ಸ್ ಹಂತಕ್ಕೂ ತಲುಪಿತ್ತು ಎನ್ನಲಾಗಿದೆ. ಈ ಬಗ್ಗೆ ಸಚಿವರ ಜೊತೆ ಪತಿ ಮಾತನಾಡಿದ್ದು ಸಚಿವರು ದೆಹಲಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಬಂಧನ ಪ್ರಕರಣ ಸಂಬಂಧ ಸಿಬಿಐ ಅಧಿಕಾರಿಗಳು ರನ್ಯಾ ರಾವ್ ಫ್ಲಾಟ್ ಮೇಲೆ ದಾಳಿ ನಡೆಸಿದ್ದಾರೆ. ಸೋಮವಾರ ಸಂಜೆ ಬೆಂಗಳೂರಿನ ಲ್ಯಾವೆಲ್ಲೆ ರಸ್ತೆಯ 5ನೇ ಕ್ರಾಸ್ನಲ್ಲಿರುವ ನಂದವಾಣಿ ಮ್ಯಾನ್ಷನ್ ಅಪಾರ್ಟ್ಮೆಂಟ್ನ ರನ್ಯಾ ಫ್ಲಾಟ್ನಲ್ಲಿ ಇಬ್ಬರು ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. 1 ಗಂಟೆ ಪರಿಶೀಲನೆ ನಡೆಸಿದ ಬಳಿಕ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ. ಇತ್ತ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ರನ್ಯಾ ರಾವ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಿಚಾರಣೆ ಬುಧವಾರಕ್ಕೆ ಮುಂದೂಡಿಕೆಯಾಗಿದೆ. ಇನ್ನೊಂದೆಡೆ ಬಂಧನ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ದ ರನ್ಯಾ ಪತಿ ಜತಿನ್ಗೆ ಹೈಕೋರ್ಟ್ ರಿಲೀಫ್ ನೀಡಿದೆ. ಕಾನೂನು ಪ್ರಕ್ರಿಯೆ ಪಾಲಿಸದೆ ಬಂಧಿಸದಂತೆ ಹೈಕೋರ್ಟ್ ಆದೇಶಿಸಿದೆ. ವರ್ಷಗಳೇ ಕಾದರೂ ಜಮೀನು ಮಂಜೂರು ಮಾಡದ ಕೆಎಡಿಬಿ ರನ್ಯಾ ಉಕ್ಕಿನ ಕಂಪನಿಗೆ ಕೇವಲ 45 ದಿನಗಳಲ್ಲಿ ಭೂಮಿ ಮಂಜೂರು ಮಾಡಿತ್ತು ಅನ್ನೋದು
ಬೆಳಕಿಗೆ ಬಂದಿದೆ. ಇನ್ನು ಸ್ಟೀಲ್ ಕಂಪನಿ ತೆರೆಯಲು ರನ್ಯಾ ಈ ಹಿಂದೆ ನಡೆಸುತ್ತಿದ್ದ ಫೋಟೋಗ್ರಫಿ ಕಂಪನಿ ಮುಚ್ಚಿದ್ರು. 2 ವರ್ಷಗಳ ಕಾಲ ರನ್ಯಾ ಫೋಟೋಗ್ರಫಿ ಪ್ರೈವೇಟ್ ಲಿಮಿಟೆಡ್ ಹೆಸರಿನಲ್ಲಿ ಕಂಪನಿ ನಡೆಸಿದ್ದ ರನ್ಯಾ ಕಂಪನಿ ಲಾಸ್ ಆಗಿದೆ ಎಂದು 2022ರಲ್ಲಿ ಕಂಪನಿ ಮುಚ್ಚಿದ್ರು. ಇನ್ನು ಉಕ್ಕಿನ ಕಂಪನಿಗೆ ರನ್ಯಾ ರಾವ್ ಹಾಗೂ ಸಹೋದರ ರಿಷಬ್ ಇಬ್ಬರನ್ನು ನಿರ್ದೇಶಕರನ್ನಾಗಿ ಮಾಡಲಾಗಿತ್ತು. ಅಚ್ಚರಿ ಅಂದ್ರೆ ಉಕ್ಕಿನ ಕಂಪನಿಯಲ್ಲಿ ರನ್ಯಾ ರಾವ್ ಕಂಪನಿಯ 99,000 ಷೇರುಗಳನ್ನು ಹೊಂದಿದ್ರೆ ಸಹೋದರ ರಿಷಬ್ಗೆ ಕೇವಲ 1,000 ಷೇರುಗಳನ್ನು ನೀಡಲಾಗಿತ್ತು. ಕೆಜಿಗಟ್ಟಲೆ ಚಿನ್ನವನ್ನ ಸಾಗಿಸಿ ಜೈಲು ಸೇರಿದ್ದ ರನ್ಯಾ ಜೈಲಿನ ವಾತಾವರಣಕ್ಕೆ ಒಗ್ಗಿಕೊಳ್ಳೋದಕ್ಕಾಗದೆ ಬರೀ ಮೌನಕ್ಕೆ ಶರಣಾಗಿದ್ದಾಳೆ. ಹೊರಗೆ ಹೈಫೈ ಜೀವನವನ್ನ ನಡೆಸ್ತಾ ಇದ್ದ ಪಟಾಕಿ ಪೋರಿ ಜೈಲಿನಲ್ಲಿ ಮಹಿಳಾ ಬ್ಯಾರಕ್ನಲ್ಲಿ ಸಾಮಾನ್ಯ ಕೈದಿಯಂತೆ ದಿನ ದುಡ್ತಿದ್ದಾಳೆ. ಮಾಣಿಕ್ಯನ ಬೆಡಗಿಗೆ ಜೈಲಿನಲ್ಲಿ ವಿಚಾರಣಾಧೀನ ಕೈದಿ ನಂಬರ್ 2198 ನೀಡಲಾಗಿದೆ. ಜೈಲಿನ ಕಂಬಿ ಹಿಂದೆ ಬರೀ ಕಣ್ಣೀರು ಹಾಕ್ತಿರುವ ರನ್ಯಾ ಯಾರೊಂದಿಗೂ ಬೆರೆಯದೆ ಮೌನಕ್ಕೆ ಶರಣಾಗಿದ್ದಾಳೆ. ರಾತ್ರಿ ಜೈಲು ಸಿಬ್ಬಂದಿ ಊಟವನ್ನ ನೀಡಿದ್ರೂ ಸೇವಿಸದೆ ಇಡೀ ರಾತ್ರಿ ಯೋಚನೆಯಲ್ಲೇ ಜಾಗರಣೆ ಮಾಡಿದ್ದಾಳೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಬ್ಯಾರಕ್ನಲ್ಲಿ ಕೆಲ ಹೊತ್ತು ರನ್ಯಾ ವಾಕ್ ಮಾಡಿದ್ದಾಳೆ. ಜೈಲು ಸಿಬ್ಬಂದಿ ನೀಡಿದ ಕಾಫಿಯನ್ನ ಕುಡಿದಿದ್ದಾಳೆ. ಬಳಿಕ ಜೈಲಿನ ಮೆನುವಿನಂತೆ ಸಿಬ್ಬಂದಿ ಬೆಳಗಿನ ಉಪಾಹಾರ ಚಿತ್ರಾನ್ನವನ್ನ ನೀಡಿದ್ದಾರೆ. ಆದ್ರೆ ತಿಂಡಿಯನ್ನು ತಿನ್ನದೆ ಚಿನ್ನದ ಕಳ್ಳಿ ರನ್ಯಾ ಮತ್ತೆ ಚಿಂತಾಕ್ರಾಂತಳಾಗಿ ಸೈಲೆಂಟ್ ಆಗಿದ್ಲಂತೆ. ಚಿನ್ನದ ಕಳ್ಳಸಾಗಣೆ ಆರೋಪಿ ನಟಿ ರನ್ಯಾ ರಾವ್ ಖಾತೆಗೆ ಬಾಗಲಕೋಟೆಯ ಮುಧೋಳ ಸೌಹಾರ್ದ ಪತ್ತಿಗೆ ಸಹಕಾರಿ ನಿಯಮಿತ ಬ್ಯಾಂಕ್ನಿಂದ 2 ದಿನದಲ್ಲಿ 10 ಲಕ್ಷ ಹಣ ವರ್ಗಾವಣೆಯಾಗಿರುವ ಬಗ್ಗೆ ಮಾಹಿತಿ ಇದೆ. 2022ರ ಏಪ್ರಿಲ್ 27 ಮತ್ತು 28ನೇ ತಾರೀಕು 2 ದಿನದಲ್ಲಿ 10 ಲಕ್ಷ ಹಣ ವರ್ಗಾವಣೆಯಾಗಿದೆ ಎನ್ನಲಾಗಿದೆ. ಈ ಹಣ ವರ್ಗಾವಣೆ ಹಿಂದೆ ಪ್ರಭಾವಿ ನಾಯಕರಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ಇತ್ತ ಓಂಕಾರ ಸೌಹಾರ್ದ ಸಹಕಾರಿ ಬ್ಯಾಂಕ್ನಿಂದ ರನ್ಯಾಗೆ ಹಣ ವರ್ಗಾವಣೆಯಾಗಿಲ್ಲ. 2022ರಿಂದ 2025ರವರೆಗಿನ ಬ್ಯಾಂಕ್ನ ಎಲ್ಲಾ ಹಣ ವರ್ಗಾವಣೆ ವಿವರ ಪರಿಶೀಲನೆ ಮಾಡಿದ್ದೇವೆ. ಎಲ್ಲೂ ಕೂಡ ರನ್ಯಾ ಅವರ ಖಾತೆಗೆ ಹಣ ವರ್ಗಾವಣೆಯಾದ ಹಿಸ್ಟರಿ ಇಲ್ಲ ಅಂತ ಬ್ಯಾಂಕ್ನ ಅಧಿಕಾರಿ ಸ್ಪಷ್ಟನೆ ನೀಡಿದ್ದಾರೆ. ರನ್ಯಾ ರಾವ್ ಪ್ರಕರಣದಲ್ಲಿ 2 ಸಚಿವರ ಕೈವಾಡ ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಅವರು ಸಚಿವರ ಹೆಸರನ್ನ ಹೇಳಲಿ ಅಂತ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ. ಅಲ್ಲದೆ ದುಬೈನಲ್ಲಿ ವಿಜಯೇಂದ್ರ ಅವರದ್ದು ಸಾಕಷ್ಟು ದುಡ್ಡಿದೆ ಅಂತ ಯತ್ನಾಳ್ ಹೇಳ್ತಾರೆ. BYV ದುಬೈಗೆ ಹೋಗೋದು ಬರೋದು ಮಾಡ್ತಾರೆ ಅಂತ ಹೇಳ್ತಾರೆ. ಅವರಿಗೆ ಮಾಹಿತಿ ಇದ್ರೆ ಕೊಡ್ಲಿ ಅಂತ ಪ್ರಿಯಾಂಕ್ ಹೇಳಿಕೆ ನೀಡಿದ್ದಾರೆ. ಈಗ ಯತ್ನಾಳ್ ಅವ್ರು ಏನು ಹೇಳ್ತಾರೆ ಅಂದರೆ ವಿಜೇಂದ್ರ ಅವರಿಗೆ ದುಬೈ ಬಗ್ಗೆ ಬಹಳಷ್ಟು ಅನುಭವ ಇದೆ ಅಂತ. ಹೌದಾ ಇಲ್ಲ? ನಾವೆಲ್ಲ ಹೇಳ್ತಾ ಇರೋದು ಯತ್ನಾಳ್ ಅವ್ರು ಹೇಳಿರೋದು ದುಬೈನಲ್ಲಿ ವಿಜೇಂದ್ರ ಅವ್ರದ್ದು ಸಾಕಷ್ಟು ದುಡ್ಡಿದೆ ಅಂತ, ದುಬೈಗೆ ಹೋಗೋದು ಬರೋದಿದೆ ಅಂತ. ಅವ್ರಿಗೆ ಗೊತ್ತಿರ್ಬೋದು, ಮಾಹಿತಿ ಇದ್ರೆ ಕೊಡ್ಲಿ. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ BY ವಿಜಯೇಂದ್ರ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ. ಹೈಫೈ ಜೀವನ ನಡೆಸಬೇಕಿದ್ದ ನಟಿ ರನ್ಯಾ ಈ ರೀತಿ ಕೇಸ್ನಲ್ಲಿ ಸಿಕ್ಕಿ ಹಾಕೊಂಡಿರೋದು ನೋಡಿ ಬೇಸರ ಆಯಿತು ಅಂತ ನಿರ್ದೇಶಕ ರವಿ ಶ್ರೀವತ್ಸ ಹೇಳಿದ್ದಾರೆ. ಆಕೆಗೆ ರನ್ಯಾ ಅಂತ ಸುದೀಪ್ ಅವರೇ ಹೆಸರಿಟ್ಟಿದ್ದು. ಮಾಣಿಕ್ಯ ಸಿನಿಮಾದಲ್ಲಿ ರನ್ಯಾ ಪಾತ್ರವನ್ನ ರಮ್ಯಾ ಮಾಡಬೇಕಿತ್ತು. ಕಾರಣಾಂತರಗಳಿಂದ ಅವರು ಮಾಡಲಿಲ್ಲ. ಆಗ ಸುದೀಪ್ ರನ್ಯಾರನ್ನ ಆಯ್ಕೆ ಮಾಡಿದ್ರು ಅಂತ ರವಿ ಶ್ರೀವತ್ಸ ಹೇಳಿದ್ದಾರೆ. ಈ ಥರದ್ರಲ್ಲಿ ತಿರ್ಗಾ ಇನ್ನೊಂದು ಕಡೆಯಿಂದ ಸುತ್ತಕೊಂಡು ಈ ಥರ ಒಂದು ನ್ಯೂಸನ್ನು ಹೊತ್ಕೊಂಡು ಬರ್ತಾರೆ ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಇಟ್ ವಾಸ್ ಎ ರಿಯಲಿ ಶಾಕಿಂಗ್ ಥಿಂಗ್ ಫಾರ್ ಅಸ್. ಆ್ಯಕ್ಚುಲಾಗಿ ಐ ಆಮ್ ಗೋಯಿಂಗ್ ಟು ನೇಮ್ ಹರ್ ಆಸ್ ರನ್ಯಾ ಅಂತಲೇ ಅಂದರು ಸುದೀಪ್ ಸರ್. ಬಟ್ ಈಗ ಗೊತ್ತಾಯಿತು ಆಕೆಯ ಪಾಸ್ಪೋರ್ಟ್ ನೇಮಲ್ಲಿ ರನ್ಯಾ ಅನ್ನೋದಿದೆ ಅನ್ನೋದೇನೋ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಬಟ್ ನಮಗೆಲ್ಲ ಅನಿಸಿದ್ದೇನು ಅಂತಂದರೆ ಸುದೀಪ್ ಸರ್ ನೇಮ್ಡ್ ಆಸ್ ರನ್ಯಾ ಅನ್ನೋದು ನಮಗೆ ಗೊತ್ತಿತ್ತು. ಆಮೇಲೆ ಸರಿ ಆ್ಯಕ್ಚುಲಾಗಿ ಆ ಸಿನಿಮಾಗೆ ರಮ್ಯಾ ಮಾಡಬೇಕಾಗಿತ್ತು. ಸರಿ ಮಾಡದೇ ಇರೋದ್ರಿಂದ ಅದು ಏನಾಯಿತು ಗೊತ್ತಿಲ್ಲ. ಸಡನ್ಲಿ ಹಿ ಟೋಲ್ಡ್ ಐ ಆಮ್ ಗೋಯಿಂಗ್ ಟು ನೇಮ್ ಹರ್ ಆಸ್ ರನ್ಯಾ ಓನ್ಲಿ. 2018ರಲ್ಲಿ ತೆಲಂಗಾಣದಲ್ಲಿ ನಡೆದಿದ್ದ ದಲಿತ ಯುವಕ ಪ್ರಣಯ್ ಮರ್ಯಾದಾ ಹತ್ಯೆ ಪ್ರಕರಣದ 2ನೇ ಆರೋಪಿ ಸುಭಾಷ್ ಶರ್ಮಾಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗಿದೆ. ಹೈದರಾಬಾದ್ನ SC/ST 2ನೇ ಹೆಚ್ಚುವರಿ ನ್ಯಾಯಾಲಯ ಶಿಕ್ಷೆ ವಿಧಿಸಿ ಆದೇಶಿಸಿದೆ. ಉಳಿದ 6 ಆರೋಪಿಗಳಾದ MD ಅಸ್ಗರ್ ಅಲಿ, MD ಅಬ್ದುಲ್ ಬಾರಿ, MD ಅಬ್ದುಲ್ ಕರೀಂ, ತಿರುನಗಾರು ಶ್ರವಣ್ ಕುಮಾರ್, ಸಮುದ್ರಲಾ ಶಿವ ಮತ್ತು MD ನಿಜಾಮ್ಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. 2018ರ ಜನವರಿ 30ರಂದು 23 ವರ್ಷದ ಪ್ರಣಯ್ ಮೇಲ್ಜಾತಿಯ ಯುವತಿ ಅಮೃತಾಳನ್ನ ಪ್ರೀತಿಸಿ ಮದುವೆಯಾಗಿದ್ದ. ಆದರೆ ಅಮೃತ ತಂದೆ ಉದ್ಯಮಿ ಮಾರುತಿ ರಾವ್ ಇದಕ್ಕೆ ವಿರೋಧಿಸಿದ್ದು ಮಾತ್ರವಲ್ಲ, ಪ್ರಣಯ್ ಕೊಲೆಗೆ ಸಂಚು ರೂಪಿಸಿದ್ದ. ಬಿಹಾರ ಮೂಲದ ಸುಭಾಷ್ಗೆ ಸುಪಾರಿ ಕೊಟ್ಟಿದ್ದ. ಈ ಹಿನ್ನೆಲೆ ಸೆಪ್ಟೆಂಬರ್ 14, 2018ರಂದು ಪತಿ ಪ್ರಣಯ್ ಜೊತೆ ಗರ್ಭಿಣಿ ಅಮೃತ ಆಸ್ಪತ್ರೆಗೆ ತೆರಳಿದ್ದ ವೇಳೆ ಆರೋಪಿಗಳು ಪ್ರಣಯ್ ಮೇಲೆ 18 ಇಂಚಿನ ಉದ್ದದ ಚಾಕುವಿನಿಂದ ಇರಿದು ಕೊಲೆಗೈದಿದ್ರು. ಅಯ್ಯೋ, ದಪ್ಪ ಆದ್ರೆ ನೋಡಿದವರು ಏನಂತಾರೆ ಅನ್ನೋ ಭಯ. ತೂಕ ಹೆಚ್ಚಾಗಬಾರದು ಅಂತ ಕೇವಲ ನೀರು ಕುಡಿದು ಬದುಕುತ್ತಿದ್ದ ಯುವತಿ ಪ್ರಾಣಕ್ಕೆ ತನ್ನ ಡಯಟೇ ಮುಳುವಾಗಿದೆ.
ಕಣ್ಣೂರಿನ ಕೂತುಪರಂಬದ ಕೈತೇರಿ ಕಂಡಿಯ ಪದವಿ ವಿದ್ಯಾರ್ಥಿ 18 ವರ್ಷದ ಎಂ ಶ್ರೀನಂದ 5-6 ತಿಂಗಳ ಊಟ ತಿಂಡಿ ಬಿಟ್ಟು ಕಠಿಣ ಡಯಟ್ ಮಾಡಿ ಸಾವಿನ ಮನೆ ಸೇರಿದ್ದಾಳೆ. ಕಳೆದ 2 ವಾರದ ಹಿಂದೆ ಆಸ್ಪತ್ರೆ ಸೇರಿದ್ದ ಶ್ರೀನಂದ ತೂಕ ಕೇವಲ 24 ಕೆಜಿ ಇಳಿದಿತ್ತು. 12 ದಿನಗಳ ಸಾವು ಬದುಕಿನ ಹೋರಾಟ ನಡೆಸಿ ತಲೈಶೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವಿಗೀಡಾಗಿದ್ದಾಳೆ. ಯೂಟ್ಯೂಬ್ ನೋಡಿ ಡಯಟ್ ಮಾಡ್ತಿದ್ದ ಶ್ರೀನಂದ ಕೇವಲ ಬಿಸಿ ನೀರು ಮಾತ್ರ ಸೇವಿಸುತ್ತಿದ್ಲು ಎನ್ನಲಾಗಿದೆ. ಡೊಮಿನಿಕ್ ರಿಪಬ್ಲಿಕ್ಗೆ ತೆರಳಿದ್ದ ಭಾರತ ಮೂಲದ ಸುದೀಕ್ಷಾ ಕೋಣಂಕಿ ಹೆಸರಿನ ವಿದ್ಯಾರ್ಥಿನಿ ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ. ನಾಪತ್ತೆಯಾದ ವಿದ್ಯಾರ್ಥಿನಿಗಾಗಿ ಅಮೆರಿಕದ ತನಿಖಾ ಸಂಸ್ಥೆಗಳು ಶೋಧ ನಡೆಸುತ್ತಿವೆ. ಸುದೀಕ್ಷಾ ಕೋಣಂಕಿ ಅಮೆರಿಕದ ಶಾಶ್ವತ ಪ್ರಜೆಯಾಗಿದ್ದಳು. 5 ಸಹಪಾಠಿಗಳ ಜೊತೆ ಪ್ರವಾಸಕ್ಕೆ ಅಂತ ಕೆರಿಬಿಯನ್ ದೇಶಕ್ಕೆ ತೆರಳಿದ್ದ ಸುದೀಕ್ಷಾ ಮಾರ್ಚ್ 6ರಿಂದ ನಾಪತ್ತೆಯಾಗಿದ್ದಾಳೆ. ಸುದೀಕ್ಷಾ ಸಮುದ್ರದಲ್ಲಿ ಈಜುವ ವೇಳೆ ಮುಳುಗಿ ಸಾವನ್ನಪ್ಪಿರಬಹುದು ಅಂತ ಶಂಕಿಸಲಾಗಿದೆ. ತಮಿಳಿಗರು ಅನಾಗರಿಕರು ಎಂದಿದ್ದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಸಂಸತ್ ಆವರಣದಲ್ಲಿ ಡಿಎಂಕೆ ಸಂಸದರು ಪ್ರತಿಭಟನೆ ನಡೆಸಿದ್ರು. ಡಿಎಂಕೆ ಸಂಸದೆ ಕನ್ನಿಮೋಳಿ ನೇತೃತ್ವದಲ್ಲಿ ಸಂಸದರು ಕಪ್ಪು ಬಟ್ಟೆ ಧರಿಸಿ ಕೇಂದ್ರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಇನ್ನು ಲೋಕಸಭೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಲಾಗಿದೆ. ಇನ್ನು ಕ್ಷೇತ್ರದ ವಿಂಗಡಣೆಯಿಂದ ಆಗುವ ಅನ್ಯಾಯದ ಬಗ್ಗೆ ಚರ್ಚಿಸಲು ತಮಿಳುನಾಡಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡುವ ಸಾಧ್ಯತೆ ಇದೆ. ಮಾರ್ಚ್ 22ರಂದು ತಮಿಳುನಾಡು ಸಿಎಂ ಸ್ಟಾಲಿನ್ ಸಭೆ ಕರೆದಿದ್ದಾರೆ. ಮಿತಿ ಮೀರಿದ ವಾಯು ಮಾಲಿನ್ಯದಿಂದ ಈಗಾಗಲೇ ದೇಶದ ಹಲವು ರಾಜ್ಯಗಳು ವಿಶ್ವಮಟ್ಟದಲ್ಲಿ ಕುಖ್ಯಾತಿ ಪಡೆದಿವೆ. ಇದರ ಬೆನ್ನಲ್ಲೇ ಇದೀಗ ವಿಶ್ವದ ಅತಿ ಕಲುಷಿತ ದೇಶಗಳ ಪಟ್ಟಿ ಬಿಡುಗಡೆಯಾಗಿದ್ದು ಭಾರತ 5ನೇ ಸ್ಥಾನ ಪಡೆದಿದೆ. ಟಾಪ್ 20 ಕಲುಷಿತ ನಗರಗಳ ಪಟ್ಟಿಯಲ್ಲಿ ಭಾರತದ 13 ನಗರಗಳು ಸೇರಿಕೊಂಡಿವೆ. ವಿಶ್ವದ ಕಲುಷಿತ ನಗರಗಳ ಪಟ್ಟಿಯಲ್ಲಿ ಅಸ್ಸಾಂನ ಬರ್ನಿಹಾತ್ ನಂಬರ್ 1 ಸ್ಥಾನದಲ್ಲಿದ್ದರೆ 2ನೇ ಸ್ಥಾನದಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿ ಇದೆ. 3ನೇ ಸ್ಥಾನವನ್ನ ಕಜಕಿಸ್ತಾನ, 4ನೇ ಸ್ಥಾನದಲ್ಲಿ ಪಂಜಾಬ್ನ ಮುಲ್ಲನ್ಪುರ್, 5ನೇ ಸ್ಥಾನದಲ್ಲಿ ಪಾಕಿಸ್ತಾನದ ಲಾಹೋರ್ ಇದೆ. 6 ಮತ್ತು 8ನೇ ಸ್ಥಾನದಲ್ಲಿ ಹರಿಯಾಣದ ಫರೀದಾಬಾದ್ ಮತ್ತು ಉತ್ತರ ಪ್ರದೇಶದ ಲೋನಿ ನಗರ ಇದೆ. ಬೆಂಗಳೂರಿನಲ್ಲಿ ಬಿಜೆಪಿ ಸ್ಥಳೀಯ ನಾಯಕಿ ಮಂಜುಳಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಿಜೆಪಿ ಮಲ್ಲೇಶ್ವರಂ ಮಂಡಲ ಕಾರ್ಯದರ್ಶಿಯಾಗಿದ್ದ ಮಂಜುಳಾ ನನ್ನ ಸಾವಿಗೆ ನಾನೇ ಕಾರಣ ಎಂದು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸೋಮವಾರವಷ್ಟೇ ಮಂಜುಳಾ ಅಧಿಕಾರಾವಧಿ ಅಂತ್ಯವಾಗಿತ್ತು. ಬಾರ್ಬಿಡಾಲ್ ನಿವೇದಿತಾ ಗೌಡ ರ್ಯಾಪರ್ ಚಂದನ್ ಶೆಟ್ಟಿ ನಟನೆಯ ಮುದ್ದು ರಾಕ್ಷಸಿ ಸಿನಿಮಾದ ಶೂಟಿಂಗ್ ಕೊನೆಯ ದಿನ ಚಂದನ್ ತಬ್ಬಿ ನಿವೇದಿತಾ ಗೌಡ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಡಿವೋರ್ಸ್ ಬಳಿಕ ಮತ್ತೆ ಪ್ರೆಸ್ ಮೀಟ್ನಲ್ಲಿ ನಿವಿ ಚಂದು ಜೋಡಿ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ. ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಬುಧವಾರ ದೇವಸ್ಥಾನದಲ್ಲಿ ಕತ್ರಿನಾ ಸರ್ಪ ಸಂಸ್ಕಾರ ಪೂಜೆ ನೆರವೇರಿಸಲಿದ್ದಾರೆ. ಸಂತಾನ ಭಾಗ್ಯಕ್ಕಾಗಿ ಕತ್ರೀನಾ ಈ ಸಂಕಲ್ಪ ಮಾಡಿಕೊಂಡಿದ್ದಾರಾ ಎಂಬ ಚರ್ಚೆ ನಡೆದಿದೆ. ಉತ್ತರ ಪ್ರದೇಶದಲ್ಲಿ ಕ್ರಿಕೆಟ್ ಅಭಿಮಾನಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆ. ನ್ಯೂಜಿಲೆಂಡ್ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಕೇವಲ 1 ರನ್ಗೆ ಔಟ್ ಆಗಿದ್ರು. ಈ ವೇಳೆ ಮ್ಯಾಚ್ ನೋಡುತ್ತಿದ್ದ 14 ವರ್ಷದ ಪ್ರಿಯದರ್ಶಿನಿಗೆ ಆಘಾತವಾಗಿ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾಳೆ.